ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ನಿನ್ನೆ ಅಮ್ಮ ಮೀನು ತೊಗೊಂಬಿದ್ದಿಲ್ಲ ರೀ, ಇವತ್ತು ಮೀನು ತೊಗೊಂಬಂದಾರ. ಇವತ್ತು ಬೆಳಿಗ್ಗೆ ಗಿರಾಕಿ ರೀ. ಇವತ್ತು ಬುಧವಾರ ಅಲ್ರಿ, ಬುಧವಾರ ಮತ್ತು ಸಂಡೇ ಗಿರಾಕಿ ಭಾಳ ಇರ್ತಾವೆ ರೀ. ಮೀನು ವ್ಯಾಪಾರ ಜೋರು ಆಗ್ತೈತೆ ರೀ. ಹಂಗಾಗಿ ಇವತ್ತು ಬೆಳಿಗ್ಗೆನ ಬಂದುಬಿಟ್ಟಾರೆ ಗಿರಾಕಿಗಳು. ರೀಪ ಹೇಳ್ರಿ ಕೂಡ ಕೊಟ್ಟು ಬಂದೇನಾ ರೀಪ. ಆಕಿನೂ ಮನ್ಕೊಂಡ್ಲಿ, ರೋಜೆ ಅದೆಲ್ಲ ಹಿಡಿದು ಮನ್ಕೊಂಡಿದ್ದ. ಎಬ್ಸಿದೆ ರೀ ನಾನು ದೇವ್ರ ದೀಪ ಹಚ್ಚಕತ್ತೀನಿ ಹೇಳಮ್ಮ ಅಂತಂದು ಎದ್ದು ಹೋಗಿ ಕೊಟ್ಟು ಬಂದ್ಲ ರೀ. ಮತ್ತು ಫ್ರೆಂಡ್ಸ, ಇಡೀ ಕರ್ನಾಟಕ ಜನತೆಗೂ ನನ್ನೆಲ್ಲ ಫ್ರೆಂಡ್ಸ್ಗೂ ಹ್ಯಾಪಿ ಹೋಳಿ ರೀಪ. ಇವತ್ತು ಹೋಳಿ ಹುಣ್ಣಿಮೆ ರೀ. ಇವತ್ತೆಲ್ಲ ಕಡೆನೂ ಎಲ್ಲರೂ ಬಣ್ಣವಾಗಿ ಕಾಣುವಂಥ ಹಬ್ಬ ರೀ. ಆದ್ರೆ ನಮ್ಮ ಕಡೆ ಇವತ್ತು ಹೋಳಿ ಆಡಂಗಿಲ್ಲ ರೀ. ಈಗ ಎಷ್ಟು ಒಂದು 15 ದಿನದಿಂದನೂ ಅನೌನ್ಸ್ ಮಾಡ್ಕೊತಾನ ಹೇಳ್ಯಾರೆಲ್ಲ. ಓಣಿ ಒಳಗೆ ಊರೊಳಗೆ ಎಲ್ಲ ಸಣ್ಣ ಮಕ್ಕಳು ಅಷ್ಟ ಅಲ್ಲೇ ಓಣಿ ಒಳಗೆ ಅಷ್ಟ ಇದು ಮಾಡ್ತಿರ್ಬೋದು ಅಷ್ಟ. ಯಾರು ಆಡಾಕತ್ತಿಲ್ಲ ರೀ. ಯಾಕಂದ್ರೆ ಇದು ದ್ಯಾಮದ್ರ ಮುಂದಿನ ಮೂರ್ತಿ ಅದೇನೋ ಮಾಡಾಕತ್ತಾರಂತ್ರಿ. ಹಾಗಾಗಿ ಹೋಳಿ ಆಡಂಗಿಲ್ಲ ರೀ ನಮ್ಮ ಕಡೆ. ಇಲ್ಲ ತಂದು ಇಷ್ಟೊತ್ತಿಗೆ ನೋಡ್ತಿರ್ಬೇಕ್ರಿ, ಎಲ್ಲ ಓಣಿ ಒಳಗೆಲ್ಲ ಬಣ್ಣ ಹಾಕಿತ್ರಿ. ಇಲ್ಲ ಈ ಸಲ ನಾವು ಮಿಸ್ ಮಾಡ್ಕೊಳಕತ್ತೀವ್ರಿಪ್ಪ. ಇಲ್ಲ ನಾನು ಅಲಸಂದಿ ಕಾಳು ಕುದಿಯಕ್ಕೆ ಹಾಕೀನಿ ರೀ. ಅದೇ ಸಾರು ಅದನ್ನ ಪಲ್ಯ ಮಾಡಕ್ಕೆ ಅಂತಂದು ಅಮ್ಮರಿಗೆ ಅವಲಕ್ಕಿ ಮಾಡಿಕೊಟ್ಟೆ ರೀ. ಅವಲಕ್ಕಿ ಇಟ್ಟು ಬಂದೀನಿ ರೀ ಅಮ್ಮ. ಏನಾರಿಪ್ಪ ರೆಡಿ ಆಗ್ಬಿಟ್ರಿ ಮೇಡಮ್ ಅವ್ರು? ಇವತ್ತು ರೆಡಿ ಆಗ್ಬಿಟ್ಟಾರ್ರಿ. ಊರಿಗೆ ಹೊಂಟಿಯ? ಯಾವ ಊರಿಗೆ ಹೊಂಟಿರಿವ? ಹತ್ತಿ ಹೊಂಟಿಯ? ಚಲೋ ಆದ್ಬಿಡು. ನಾನು ಬಿಟ್ಬಿಟ್ಟು ಅಡ್ಯಾಡಕತ್ ಬಿಟ್ರಿ ಬಿಡು. ಮಸ್ತ್ ಐತೆ ನೋಡಿ ಇದು ಅಲ್ಲ ಡ್ರೆಸ್. ಹೌದಾ? ಮನೆ ಕುಂತ ಏನು ಮಾಡಲಿ ಅಂತ ರೆಡಿ ಆದಿ. ಕೊಳಗೆ ಏನು ಒಂದು ಹಾಕೋಬೇಕಿಲ್ಲ? ಬೇಡ? ಹೌದನ? ಎಷ್ಟು ಚಂದ ರೆಡಿ ಆಡ್ರಿಪ್ಪ ನಮ್ಮ ಮಾರಿಪ್ಪ. ಮುದ್ದೆ ಕಾಣ್ತಾಳ್ರಿ ನಮ್ಮ ಮಾರಿಪ್ಪ. ಆದ್ರೆ ಡೈಲಿ ಬಟ್ಟೆ ಒಂದು ಚೇಂಜ್ ಮಾಡ್ಬಿಡುವ ನೀನು. ಟೈಮ್ ನೋಡ್ರಿಪ್ಪ, ಆಗಲಿಗೆ 3 ಗಂಟೆ ಆಯ್ತು. ನಮ್ದು ಇವತ್ತು ಟೈಮ್ ಬರೀ ಶಾರ್ಟ್ ಡೇ ಮಾಡಿದ್ರೆ ಹೋಗ್ಬಿಡ್ತು. ನಮ್ಮ ಮಾರಿಫ್ ಶಾರ್ಟ್ ಡೇ ಮಾಡೋದಿತ್ತು ರೀ. ಇನ್ನೂ ಮುಗಿರಿಲ್ಲ ರೀ ಅದು. ಇನ್ನೂ ಅದು ಎಷ್ಟೊತ್ತಿಗೆ ಮುಗಿತೇನೋ. ಮತ್ತು ಇಫ್ತಾರಿಗೆ ನಾನೆಲ್ಲ ರೆಡಿ ಮಾಡ್ಬೇಕಲ್ರಿ. ಹಾಗಾಗಿ ಇದು ಮಾಡಿದೆ. ಅಮ್ಮ ಇನ್ನೊಂದು ಸ್ವಲ್ಪ ಮಾಡಾಕತ್ತಾಳ್ರಿಗೆ. ನಾನು ಸ್ವಲ್ಪ ಟೈಮ್ ಅಂತಂದು ಆಯ್ತು ತಗೋರ್ವ ಅಂತಂದು ಹೇಳೀನಿ ರೀ. ಇಲ್ಲ ಅಮ್ಮರಿಗೆ ಊಟ ಕೊಟ್ಟೆ. ಊಟ ಮಾಡಿ ಮನ್ಕೊಂಡ್ರವ್ರು. ಸುಲ್ತಾನ ಏನು ಮಾಡಾಕಿದ್ರಪ್ಪ ಅಮ್ಮನ? ನಮ್ಮ ಮನೆಯವ್ರು ಅಡುಗೆ ಮಾಡಾಕತ್ರಿ. ಈಗ ಚಪಾತಿ ಇಟ್ಟದಿಲ್ಲ ನಾದ್ಕೊಂಡ್ರಿ. ಈಗ ಚಪಾತಿ ಮಾಡ್ತಾರೆ ಅವ್ರು. ಪುರಿ ಮಾಡ್ತೀರನ? ಪುರಿ ಬಜ್ಜಿ ಮಾಡ್ತೀರಾ ಸಾಯಂಕಾಲದ ಇಫ್ತಾರಿಗೆ? ಸುಲ್ತಾನ ಪುರಿ ಬಜ್ಜಿ ಮಾಡಾಕತ್ತಾರಲ್ಲ ಮಾಮು. ಆಮೇಲೆ ತಿಂತೀಯ? ತಿನ್ನಪ್ಪ, ನಾನಂತೂ ಒಲ್ಲೆ. ಪುರಿ ಬಜ್ಜಿ ಮಾಡಿ, ಪುರಿ ಬಜ್ಜಿ. ನೋಡ್ರಿ ನಮ್ಮ ಮನೆಯವರು ಪೂರಿ ಬಜ್ಜಿ ಮಾಡ್ತಾರೆ ನೋಡ್ರಿ. ಎಲ್ಲಿ ಇಲ್ಲಿ ಹೋಳಿನ ಆಡಿಲ್ಲ ಇವತ್ತು. ತರಬೇಕಿಲ್ರಿ? ಸ್ವಲ್ಪ ಬ್ಯಾಳಿ ಬೆಲ್ಲ ತಗೊಂಬರ್ಬೇಕಿಲ್ರಿ? ಇದ್ದದ್ದು ಹಿಟ್ಟನ್ನ ಎಲ್ಲ ಖಾಲಿ ಮಾಡ್ಕೊಂಡು ಹೊಂಟ್ರಿ ನೀವು. ತೊಗೊಂಬಂದು ಹಿಟ್ಟನ್ನ ಅದ ಸುಲ್ತಾನ್ ಕಡೆ ತರ್ಸಿರಿ ತೋರ್ಗೋದೈತ್ರಿ ನನಗೆ. ಇವಾಗ ಸಂಜೆ ಮುಂದಲ್ದ ಅಡಿಗೆ ರೀಪ ಇದು. ನಮ್ದು ರೋಜೆ ಬಿಡ್ತಾರಲ್ರಿ, ರೋಜೆ ಬಿಡಾಕತ್ತ ರಾತ್ರಿ ಊಟಕ್ಕೆ ಆಯ್ತು ಅಂತಂದು. ಇವತ್ತು ಯಾಕೋ ನಮ್ಮ ಮನೆಯವರು ಸ್ವಲ್ಪ ಸ್ವೀಟ್ ಕೇಳಿದ್ರಲ್ರಿ, ಹಾಗಾಗಿ ಹೋಳಿಗೆ ಮಾಡೋಕ್ಕಾಗಲ್ರಿ. ಈಗ ಏನಾಯ್ತು ಕಸ್ತೂರಿ ಮೆಂತಿ ನೋಡ್ರ. ಕಸ್ತೂರಿ ಮೆಂತಿ ಸ್ವಲ್ಪ ಮಾಡ್ತೀನಿ ಇವತ್ತು. ಇದ್ರಾಗ ಇವತ್ತು ಮೊಸರು ದಾವತ್ತೈತಿ. ಇವತ್ತು ನಮ್ಮ ಹುಡುಗರು ಉಣ್ತಾವ ಮನೆಯೊಳಗೆ ಎಲ್ಲ ತಂದ್ರಿ. ಯಾವ ಹುಡುಗರು? ನಮ್ಮ ಮಿಯಾ ಸಮಾಧಾನೂರು ಸುಲ್ತಾನ ಅದು ಸಾಕನಿಷ್ಟ. ಪಾಯಸ ಮಾಡ್ದಂಗೆ ಮಾಡಿ. ಪಾಯಸ ಮಾಡ್ದಂಗೆ ಮಾಡ್ತೀನಿ. ಅವಳು ನೀರು ಮಾಡಲ್ಲ, ಸ್ವಲ್ಪ ಹಂಗೆ ಗಟ್ಟಿ ಮಾಡಿಬಿಡ್ತೀನಿ. ಸ್ವಲ್ಪ ಎಷ್ಟು ಬಿಸಿ ಮಾಡ್ಕೊಂಡು ಹಾಲು ಹಾಕೊಂಬಿಡೋಣ. ಈಗ ಇದಕ್ಕೆ ಹಾಲು ಹಾಕೊಂಬಿಡೋಣ. ಸ್ವಲ್ಪ ಜಾಸ್ತಿನೇ ಮಾಡಿ ಭಾಳ ಜನ ಬರ್ತಾರಲ್ಲ. ಹಾಕಿದೆ ನೋಡಿ, ಹಾಲು ಅಷ್ಟು ಹಾಕಿದೆ. ಸಾಕನ? ಇನ್ನೊಂದು ಸ್ವಲ್ಪ ಹಾಕು ಅಂದ್ರೆ ಎಲ್ಲರಾಗ ಆಗ್ಬೇಕಲ್ಲ. ರೋಜಾ ಬಿಡಕ್ಕೆಲ್ಲ ಬರ್ತಾರಲ್ಲ ಎಲ್ಲರೂ. ಇನ್ನೂ ಇದನ್ನು ಮಾಡ್ತೀನಿ, ಸ್ವಲ್ಪ ಕಷ್ಟ ಮಾಡ್ಕೊಂಡು ಮಾಡ್ತೀನಿ. ಇದು ಲೈಟಾಗಿ ಪಾಯಸ ರೀ. ಸ್ವಲ್ಪ ಟೇಸ್ಟ್. ಲೈಟಾಗಿ ಪಾಯಸ ಮಾಡೋದೀಗ ಮಾಡಿ ಸ್ವಲ್ಪ ಕಷ್ಟ ಮಾಡ್ಕೊಂಡು ಮಾಡ್ತೀನಿ. ಆಮೇಲೆ ಒಂದಿಷ್ಟು ಇದು ಪಕೋಡ ಮಾಡ್ತೀನಿ. ಡಿಫ್ರೆಂಟ್ ಆಗಿರೋ ಪಕೋಡ ಮಾಡ್ತೀನಿ 2 ಥರ ಇವತ್ತು. ಆಯಿತು, ಪೂರ್ತಿಯಾಗಿ ವಿಡಿಯೋ ನೋಡ್ಬೇಕಂತ್ರಿ ಅಂದ್ರೂ ಗೊತ್ತಾಕೈತಂತ. ಡಿಫ್ರೆಂಟ್ ಪಕೋಡ ಹೆಂಗಿರ್ತೈತೆ ಅಂತೇಳಿ. ಹಾಂ, ಮ್ಯಾಂಗೋ ಹಾಕ್ಲೆ?
ಮ್ಯಾಂಗೋ ಹಾಕಿ ಸೂಪರ್ ಟೇಸ್ಟ್ ಆಕೈತಿ. ಮ್ಯಾಂಗೋ ಹಾಕಿದ್ರ ಹಾಂ ಟೇಸ್ಟ್ ಇರ್ತೈತೆ ಅದು. ಅದು ಟೇಸ್ಟ್ ಇರ್ತೈತಿ ಯಾವ್ದಾದ್ರು ಹಾಕು. ಮ್ಯಾಂಗೋ ಸ್ವಲ್ಪ ಕಲರ್ ಇರ್ತೈತಲ್ಲ ಅದು. ಹಾಕ್ಲೇ ಇದನ್ನ ಅದು ಹಾಕು. ಸ್ವಲ್ಪ ಹಾಕ್ತೀನಿ ಮಾ, ಕಸ್ಟರ್ಡ್ ಭಾಳ ಯೂಸ್ ಮಾಡ್ಬಿಡ್ರಿ ಅಂತ ಬೇಕಾಗ್ತದೆ. ಹೌದು, ಸ್ವಲ್ಪ ಫ್ರೂಟ್ಸ್ ಅದಾವ ಹಾಕ್ಬಿಡ್ತೀನಿ ಇದ್ರೊಳಗನ, ಅದಕ್ಕೆ ಮಾಡ್ತೀನಿ. ಸ್ವಲ್ಪ ಥಂಡ ಹಾಕೈತಿ ಅದಿಲ್ಲ. ಹೌದು, ತನಗೆ ಹಾಕೈತಿ. ಅದ್ರ ಸಂಬಂಧ ಸ್ವಲ್ಪ ಯೂಸ್ ಮಾಡ್ತೀನಿ ರೀ ಇದನ್ರಿ. ಭಾಳ ಯೂಸ್ ಇಲ್ಲ ಇದು ಅಂತ ಹಾಕ್ಬಿಡ್ಲೇನ ಏನವು ಸಾಬುದಾನಿ ಕುದಿಸಿಟ್ಟಿನಲ್ಲಿ ಇದಕ್ಕೆ ಹಾಕಬೇಕಂತ ಅದು ಹಾಕದು, ಅದಕ್ಕೂ ಹಾಕ, ಎರಡಕ್ಕೂ ಹಾಕಲ್ಲ. ಹಾಂ ಓಕೆ ಓಕೆ. ಈಗ ಸ್ವಲ್ಪ ಸಕ್ಕರೆ ಹಾಕೊಂಡ್ ಇದಕ್ಕೆ. ನಮಗೆ ಭಾಳ ಜಾಸ್ತಿ ಸಕ್ಕರೆ ಆದ್ರೆ ನಮ್ಗೆ ತಿನ್ನೋಕ್ಕಾಗಲ್ರಿಪ್ಪ. ಇದು ಕಸ್ಟರ್ಡ್ ಮಿಲ್ಕ್ ಮಾಡಾಕ್ರಿ, ಫ್ರೂಟ್ಸ್ ಕಸ್ಟರ್ಡ್ ಮಾಡಕ್ಕೆ ಹಾಲು ಕಾಯಿದ್ದೀನಿ. ಅಲ್ಲಿ ಸ್ವಲ್ಪ ಸಕ್ಕರೆ ಎರಡನ್ರಿ ಸಕ್ಕರೆ ಕರಗ ಇದು ಕುದತೈತೆ ಮಮ್ಮಿ. ಕುದೀತಾರೆ ಅದು. ಈಗ ಸಾಬುದಾನಿ ರೀ, ಸಾಬುದಾನಿ ಕುದಿಸಿದ್ದೀನಿ ರೀ. ಅದಕ್ಕೊಂದಿಷ್ಟು ಹಾಕ್ಲೆ, ಅದಕ್ಕೊಂದು ಸ್ವಲ್ಪ ಹಾಕಿದ್ದಿಲ್ಲ ಟೇಸ್ಟ್ ಆಕೈತಿ. ಸ್ವಲ್ಪ ಇದನ್ನು ಅದು ಗಟ್ಟಿ ಹಾಕುವ, ಇದು ಹಾಕ್ಬೇಡಿ ನೀರು. ಅದಕ್ಕೆ ನೀರು ಹಾಕಲ್ಲ, ಗಟ್ಟಿ ಹಾಕ್ತೀನಿ ಇದಕ್ಕೆ ನೀರು ಅದಕ್ಕೆ ಇದನ್ನು ಮಾಡಾಕತ್ತೀನಿ. ಹಿಂಗೆ ಹಾಕಾಕತ್ತೀನಿ ಅದಕ್ಕೆ ಗಟ್ಟಿ ಅಂತ ಹಾಕಿಬಿಡ್ತೀನಿ. ತಂಪ್ರಿ ಅದು. ಇದು ಸಾಬುದಾನಿ ಚಲೋ ರೀ ದೇಹಕ್ಕೆ, ಒಳ್ಳೇದು. ಕಾಮ್ಕಸ್ತಿರಿ ಬೀಜನ ನೆನೆ ಹಾಕಿನ್ರಿ, ಅದು ಇದು ಕಸ್ಟರ್ಡ್ ಫ್ರೂಟಿಗೆ ಹಾಕಾಕ್ರಿ. ಈಗ ಇದಕ್ಕೆ ಮೇಲೆ ಸ್ವಲ್ಪ ಇದು ಡ್ರೈ ಫ್ರೂಟ್ಸ್ ಇದ್ವು ಅಂದ್ರೆ ಹಾಕೊಂಡ್ಬಿಟ್ರೆ ಸಾಕ್ರಿ. ಇದು ಸ್ವೀಟ್ ರೆಡಿ ಆದಂಗೆ ರೀ. ಇದು ಏಲಕ್ಕಿ ಕಾಪುಡಿ ಒಂದಿಟ್ಟು ಹಾಕ್ಬೇಕ್ರಿ. ಎಷ್ಟು ಈಸಿಗೆ ಮುಗೀತು. ಈಸಿ ಅಂತ ಮಾಡಾಕತ್ತೀನಿ. ಈಗ ಯಾಕಂದ್ರೆ ನನಗೆ ಟೈಮ್ ಇಲ್ಲ ಇವತ್ತು ಬರೀ ನಿಂದ ಕೆಲಸ ಆಗ್ಬಿಡ್ತಾರಿಪ್ಪ ನನಗೆ. ನಮ್ದಲ್ಲ ಎಲ್ಲಾರ್ದು ಎಲ್ಲರದು ಕೆಲಸ ಆಗ್ಬಿಡ್ತು ಇವತ್ತು. ಇದೀಗ ಹಾಲು ಕುದಿಯೋಕೈತ್ರಿ. ಈಗ ನಮ್ದು ಕಸ್ಟರ್ಡ್ ಪೌಡ್ರ್ ಹಾಕೊಂಡ್ರಿ. ಈಗ ಒಂದು 2 ದಿನ ಮಿಸ್ ಮಾಡ್ಕೊಂಡಿದ್ದೀರಿ, ಮಾಡಿದ್ದಿಲ್ಲ. ಇವತ್ತು ಹಾಲು ಬಂದು ರೀ ಮತ್ತು ನಮ್ಮ ಮನೆಗೆ, ಹಂಗಾಗಿ ಮಾಡಾಕತ್ತೀನಿ. ನಮ್ಮ ಮನೆಯವ್ರು ಮತ್ತು 4 ಪ್ಯಾಕೆಟ್ ಹಾಲು ತೊಗೊಂಡ್ರಿ, 2 ಪ್ಯಾಕೆಟ್ ಹಾಲು ಇದಕ್ಕೆ ಹೋದ್. ಈಗ ಮಮ್ಮಿ ನಿಮ್ಮ ಮನೆ ವಿಪ್ಪಿಂಗ್ ಕ್ರೀಮಿಗೆ ಅಲ್ಲಿ ಸುತ್ತಿದ್ದೆಲ್ಲ ವಿಪ್ಪಿಂಗ್ ಕ್ರೀಮ್ ಜಟ್ಟೊಳಗೆ ಸಿಗ್ತೈತಂತ. ಹೌದಾ? ಬೋನಸ್ ಹೇಳಿದ್ರಿ. ಈಗ ನಾ ಇದನ್ನೆಲ್ಲ ಹುಡುಕಿ ಬಂದೀನಿ. ಇವ APMC ಎಲ್ಲ ನಮ್ಮ ಸುಲ್ತಾನ್ ಎಲ್ಲೈತದು ಒಂದು ಕಡೆ ಕೇಳಕ್ಕೆ ಆರಿಪ್ಪ ಅಂತೇಳಿ ಇದ್ಕೊಂಡ್ಬಿಟ್ಟಾನ. ಸೋಮಪ್ಪಂದ್ರೆ ಮತ್ತೆ ಹಾಕಿ ಕೊಡ್ಬೇಕಿಲ್ಲ ಅಂತೇಳಿ ನಾನು ಎದ್ರ ತಗೊಂಬಾರ ಎಲ್ದದ್ ಬಿಡು ಅಂತ ಹೇಳಿದ್ದೆ ನಾನು. ಈಗ ಇದು ಹಾಕ್ಲೇ ಒಂದು ಸಾಕ್ತಾನೆ. ಇದು ಕೂತೈತ್ರಿ ಇಲ್ಲಿ. ಅದು ಸಾಕಿಲ್ಲ, ಸ್ವಲ್ಪ ಕೂತಂದ್ರೆ ಮತ್ತೆ ಬಂದ್ ಮಾಡ್ಕೊಂಬಿಡ ನಾನು. ಇದು ಒಂದಿಷ್ಟು ಕೂತಂದ್ರೆ ಸಾಕು. ಇದಕ್ಕೆ ಎಲ್ಲ ಇದನ್ನು ಫ್ರೂಟ್ಸ್ ಹೆಚ್ಚು ಹಾಕ್ಬೇಕು ನೋಡಿ. ಇದಕ್ಕೆ ತೊಗೊಂಬಂದೆ ಕಲ್ಲಂಗಡಿ ಹಣ್ಣು. ಈ ಕೆಳಗೆ ಹೋಗಿರಿ, ಬ್ರೆಡ್ ಬೇಕಾಯ್ತು. ಬ್ರೆಡ್, ಕಲ್ಲಂಗಡಿ ಹಣ್ಣು, ದ್ರಾಕ್ಷಿ ಹಣ್ಣು, ದಾಳಂಬ್ರಿ ಅದಾವಲ್ಲ ಅದಕ್ಕೆ ಏನೈತೆ ನೋಡ್ಬೇಕಲ್ಲ. ದಾಳಂಬ್ರಿ ಹಣ್ಣು ಐತೇನಿಲ್ಲ ಖಾಲಿ. ಈಗ ನೋಡಿ ಇದು ಮಾಡಿದ್ದು ಅಂದ್ರೆ ಅದನ್ನ ಸುಲಿ ಆಯಿತು. ಈಗಿನ ಬಂದ್ ಮಾಡಿದೆ ನೋಡ್ರಿ ನಾನು. ಈಗ ಬಂದ್ ಮಾಡ್ಕೊಂಬಿಡನ್ರಿ, ಕುದಿಯಕ್ಕೆ ನೋಡ್ರಿ. ಸಾಕಿಷ್ಟ ಇದೆ. ಇಲ್ಲಿ ಪಕೋಡ ಮಾಡಾಕ್ರಿ. ಇದು ಕಡ್ಲೆಬೇಳೆ ಇಟ್ರಿ, ಅದಕ್ಕೆ ಸ್ವಲ್ಪ ಅರಸಿನ ಪುಡಿ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಒಣ ಖಾರ ಪುಡಿ ಹಾಕೊಳ್ಳೋಣ್ರಿ. ನಮ್ಮ ಭಾಷೆ ಒಳಗೆ ಹೇಳ್ಕೊಂಡ್ರೆ ಒಣ ಖಾರ ಪುಡಿ ರೀ. ಒಣ ಖಾರ ಪುಡಿ, ಹಸಿ ಖಾರ ಪುಡಿ ರೀ. ಹಸಿ ಖಾರ, ಒಣ ಖಾರ ಪುಡಿ. ಅದಕ್ಕೆ ರೆಡ್ ಚಿಲ್ಲಿ ಅಂದಲ್ರಿ, ನಾವು ರೆಡ್ ಚಿಲ್ಲಿ ಅದ. ಮತ್ತು ಇದು ಉಪ್ಪು ಬಳಕೈತ್ರಿ. ಉಪ್ಪು ಅದಿಲ್ಲ, ಸಾಕಷ್ಟ. ಮತ್ತೇನಕ್ಕೆ ಅವಕ್ಕೆ ಈಗ ಅದಕ್ಕೆ ಜೀರಿಗೆ ಹಾಕೋಬೇಕು. ಜೀರಿಗೆ, ಅಜ್ವಾನ ಹಾಕ್ಕೊಂತಾರೆ. ಅಜ್ವಾನ ಖಾಲಿ ಆದಂಗೆ ಕಾಣ್ತಾವೆ ನಮ್ಮ ಮನೆ ಒಳಗೆ. ಅಜ್ವಾನ ಇರಕ್ಕಿಲ್ಲ ರೀ. ಈಗ ಜೀರಿಗೆ ಹಾಕ್ಕೊಂತೀನಿ ರೀ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ಮಿಕ್ಸ್ ಮಾಡ್ಕೊಂಡ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ನೀರು ಹಾಕೊಂಡ್ರಿ. ನೀರು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಬನ್ರಿ. ಇದಕ್ಕೇನು ಉಳ್ಳಾಗಡ್ಡಿ ಹಾಕಲ್ಲ ಏನು ಭಾಳ ಗಟ್ಟಿನ ಬೇಡ. ಇದು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಟ್ಬೇಡ. ನಾನು ಬ್ರೆಡ್ಡಿನ 2 ಥರ ಪಕೋಡ ಮಾಡ್ತೀನಿ ಅಂತಂದು ಹೇಳಿದ್ರಿ. ಈಗ ಇನ್ನೊಂದು ಯಾವ ಥರ ಮಾಡ್ತೀನಿ ಅಂತಂದು ತೋರ್ಸನ್ರಿ. ಈಗ ಇನ್ನು ಒಂದು ಥರ ಪಕೋಡ ಮಾಡೋಕೆ ಹಿಟ್ಟು ಕಲಿಸಿಟ್ಟಿದ್ರಿ. ಈಗ ಇನ್ನೊಂದು ಥರ ಪಕೋಡನ ಹೆಂಗೆ ಮಾಡ್ತೀನಿ ಅಂತಂದು ನೋಡೋಣ ಬರ್ರಿ. ಇಲ್ಲಿ ಒಂದು ಕಟೋರ ಒಳಗೆ ಒಂದು 3 ರಿಂದ 4 ತತ್ತಿ ಹಾಕೊಳ್ಳೋಣ. 4 ತತ್ತಿ ಹಾಕ್ಕೊತೀನಿ ರೀ ನಾನು. ಎಷ್ಟು ಪಕೋಡ ಏನು ಮಮ್ಮಿ?
ಇನ್ನೊಂದು ಹಾಕ್ಕೊತೀನಿ. ಗಿರುಂಡ ನೋಡಲ್ಲಿ ತೇಲಾಡಕತ್ತಾವ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಒಣ ಖಾರ ಪುಡಿ ಹಾಕೊಳ್ಳೋಣ. ಮತ್ತು ಇದಕ್ಕೊಂದಿಷ್ಟು ಒಣ ಖಾರ ಪುಡಿ ಹಾಕೊಂಡ್ರೆ ಆಮೇಲೆ ಕಡೆ ಕಾಳು ಮೆಣಸಿನ ಪುಡಿ ಹಾಕೊಳ್ಳೋಣ್ರಿ. ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಳ್ಳೋಣ. ಇದಕ್ಕೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ ನೀವು, ಭಾಳ ಟೇಸ್ಟ್ ಆಗಿರುತ್ತೆ. ಮತ್ತು ಇದಕ್ಕೆ ಕೊತ್ತಂಬರಿ ಜಾಸ್ತಿನ ಕೊತ್ತಂಬರಿ ಹಾಕೊಂಡ್ಬಿಡ್ರಿ. ಹಾಕ್ಕೊಂಡು ಹೀಗೆ ನೋಡಪ್ಪ ಅಂತೇಳಿ ಸ್ವಲ್ಪ ಒಂದು ಚಮಚದಷ್ಟು ಕಡ್ಲೆಬೇಳೆ ಹಿಟ್ಟು ಹಾಕೊಂಡು ಇದಕ್ಕೆ ಕಡ್ಲೆಬೇಳೆ ಹಿಟ್ಟು 1 ಟೀ ಸ್ಪೂನ್ ಅಂತಾರಲ್ರಿ, ಅಷ್ಟು ಸಾಕು. 1 ಅಥವಾ 2 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊಂಬಿಡಂತ್ರಿ. ಈಗ ಇದು ನೋಡಿರಿ, ಇವಾಗ ಮಿಕ್ಸ್ ಮಾಡಿದೆ ನಾನು. ಈಗ ಬ್ರೆಡ್ ತೊಗೊಳೋಣ. ಇಲ್ಲದ ನೋಡಿರಿ ಬ್ರೆಡ್ ರೀ. ಈಗ ತಾಜಾ ಬ್ರೆಡ್ ತೊಗೊಂಬಂದೆ ನಾನು. ಇದ್ದು ಮನೆ ಒಳಗೆ ಬೇಡ ಅಂಥೇಳಿ ಅಂದರೆ ಸ್ವಲ್ಪ ತಾಜಾ ಬ್ರೆಡ್ ಇದ್ರೆ ಟೇಸ್ಟ್ ಆಗ್ತಾವ್ರಿ ಅಂತಂದ್ರೆ. ಇದು ನೋಡ್ರಿ ನಾನು ಒಂದು ತವ ತೊಗೊಂಡಿನಿ ರೀ. ತವ ಒಳಗೆ ಏನು ಮಾಡಪ್ಪ ಅಂದ್ರೆ ಇವು ಬ್ರೆಡ್ ಇದಾವಲ್ಲ ರೀ, ಇವನ್ನ ಈ ಥರ ಮಾಡ್ಕೊಂಡು ಇದನ್ನು ಇದ್ರೊಳಗೆ ಹಾಕೊಂಬಿಡೋಣ ರೀ. ಚಲೋ ಹೊತ್ನಾಗ ಬೇಯಿಸ್ಕೊಳ್ಳೋಣ ರೀ. ಇದು ತುಪ್ಪಾರ ಹಾಕೊಳ್ರಿ, ಇಲ್ಲತ್ತಂದ್ರೆ ಬಟ್ರ್ ಆದ್ರೆ ಹಾಕೊಳ್ರಿ, ಇಲ್ಲ ಎಣ್ಣೆ ಆದ್ರೆ ಹಾಕೊಳ್ರಿ. ನಾನು ಎಣ್ಣೆ ಹಾಕ್ಕೊಂಡಿನಿ ರೀ. ಇಲ್ಲಿ ನಮ್ದು ಇನ್ನೊಂದು ಐತೆ ಅಂತ ತವ ದೊಡ್ಡದೈತಿ, ನಾನು ನಡಕ್ಕೆ ಹಾಕಿಬಿಟ್ಟೆ. ಸೈಡ್ಗೆ ಹಾಕಿದ್ರೆ ಇನ್ನೊಂದು ಕರೆಕ್ಟ್ ಹಾಕಿತ್ತು. ಇವನ್ನ ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನ ಚಲೋ ಹೊತ್ನಾಗೆ ಬೇಯಿಸ್ಕೊಂಬಿಡೋಣ ರೀ. ಇವು ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಸಾಯಂಕಾಲದ ಸ್ನ್ಯಾಕ್ ಆಗಿರ್ಬೋದು, ಭಾಳ ಟೇಸ್ಟ್ ಕೊಡ್ತಾವೆ ನೋಡಿರಿ. ಒಂದು ಕಪ್ ಚಹಾ ಮಾಡ್ಕೊಂಡು ಇವನ್ನ ತಿಂದು ಚಹಾ ಕುಡಿದ್ಬಿಟ್ರೆ ಪಟ್ನ ತುಂಬ್ಕೊಬಿಡ್ತೈತಿ ರೀ. ಈ ಥರ ಸಣ್ಣ ಊರು ಇಟ್ಕೊಂಡು ಬೇಯಿಸ್ಕೊಂಬಿಡೋಣ ರೀ ಈ ರೀತಿ ಎಲ್ಲವನ್ನು. ರೆಡಿ ಆದ್ಮೇಲೆ ಮಮ್ಮಿ ರೆಡಿ ಆದ ನಾನು. ಸೂಪರ್ ಟೇಸ್ಟ್ ಅದಲ್ಲ. ಇದು ನೋಡ್ರಿ ಪೆಲ್ಲ ತಣ್ಣಗಾಗೈತ್ರಿ. ಇದು ಕಸ್ಟರ್ಡ್ ಮಿಲ್ಕ್ ರೀ. ಅದು ಮಿಕ್ಸ್ ಮಾಡ್ಬೇಕಾಗಿತ್ತು ಕೆನಿ ನೋಡಿ. ಫ್ರೂಟ್ಸ್ ಹಾಕ್ಬಿಡೋಣ ರೀ ಇದಕ್ಕೆ. ಅರಿಪ್ಪ ನೀವು ಫ್ರೂಟ್ಸು ತೊಳೆದು ಹೆಚ್ಚಿಡು. ಹಾಂ, ಅಲ್ಲಿ ಮಟ್ಟ ನಾನು ಬ್ರೆಡ್ ಪಕೋಡ ಮಾಡ್ತೀನಿ. ಅಯ್ಯ ಬ್ರೆಡ್ ಕಟ್ ಮಾಡ್ಕೊಳತ್ತಾರೆ ಮಮ್ಮಿ. 2 ಮಿನಿಟ್ ಕೆಲಸ. ಚಾಕುಲಿ ಥರ ಹೆಚ್ಕೊಂಡು ಕುಂದ್ರ ಬದ್ಲಿ. ಹಂಗಂದೇನ ನಾನು ಏನ ಕತ್ತಿರ್ತಾ ಇಲ್ಲಿದ್ರಿಗೆ ಅದ ಮತ್ತು ಅರ್ಬಿ ಎಲ್ಲ ಹಾಳು ಹೋಗ್ಬೇಕು ನೋಡು. ಕಟ್ ಆಗ್ಬಾರ್ದು. ಇಲ್ಲ ಏನಾಗಲ್ಲ. ಈಗ ಹುಬ್ಳಿಗೆ ಹೋದ್ರೆ ಹೊಸದು ತೊಗೊಡ್ಸ್. ಇದನ್ನು ಕಿಚನ್ ಒಳಗೆ ಇಟ್ಬಿಡು. ಹಂಗಾದ್ರೆ ಈ ಥರ ಕಟ್ ಮಾಡ್ಕೊಳಂತ ಬ್ರೆಡ್. ಮಮ್ಮಿ ನಿಂಗೆ ಇರ್ಬಿ ಕಡಿತಾವ ನೋಡಲ್ಲಿ, ನಿನ್ನ ಶೀರಾ ಹಾಕೊಳತಾವ ಈ ಥರ. ಈಗ ನೋಡಿರಿ ಎಣ್ಣೆ ಕಾಯ್ಕಿಟ್ಟೀನಿ ರೀ, ಪಕೋಡ ಮಾಡ್ಕೊಳ್ಳೋಣ ರೀ. ಇವು ಏನು ಬ್ರೆಡ್ ನಾನು ಕಟ್ ಮಾಡಿನಲ್ಲ ರೀ, ಇವನ್ನ ಸ್ವಲ್ಪ ಇಷ್ಟು ಲೈಟಿಗೆ ಹಿಂಗೆ ಮಾಡಿ ಎಣ್ಣೆ ಹಾಕೊಂಬಿಡೋಣ ರೀ. ಇವಾಗ ಬ್ರೆಡ್ ಹಾಕೊಂಬಿಡೋಣ ರೀ. ಲೈಟಾಗಿ ಎಣ್ಣೆ ಬಿಸಿದ್ದಾಗ ಹಾಕೊಂಡ್ಬಿಡ್ರಲ್ಲ, ಅದು ಹೊತ್ತಿ ಬಿಡ್ತಾವ್ರೆ ಅವು. ನೋಡಿರಿ ಈಗ ನೋಡಿರಿ ಈ ರೀತಿ ಪಕೋಡ ರೆಡಿ ಆದವು. ಈಗ ಇನ್ನೊಂದ್ಸಲ ಹಾಕಿ ನೋಡಿರಿ. ಓಮ್ಮ ಇದನ್ನು ಹಾಕಿದೆ ಫ್ರೂಟ್ಸ್ ಎಲ್ಲ. ಇಲ್ಲಿ ನೋಡಿರಿ ಫ್ರೂಟ್ಸ್ ಹಾಕಿ ಅಡ್ರಿಗಕ್ಕೆ ಹಾಕಿಬಿಡು. ಅದೇನು ಎಷ್ಟು ತಿಂತೆ ಅಷ್ಟು ಚಲೋ ಅಂತ ಏನು ಸಾಕು. ಇದ್ರ ಫ್ರಿಜ್ನ ಇಟ್ಬಂಗಾರ ಸಾಕು. ಅದು ಟೇಸ್ಟ್ ಆಗಲ್ಲ. ಅದು ನೋಡಿಲಿ ಬರೀ ಅವಾಗ ಕಾಣತಾವ. ಐಸ್ ಕ್ರೀಮ್ ಥರ ಆತನ ಐತೆ ಅದು. ಫ್ರಿಜ್ ಒಳಗಿತ್ತಲ್ಲ ಹಂಗಿತ್ತನ. ಅದೊಂದು ಸ್ವಲ್ಪ ನೀವು ಹಣ್ಣು ಜಾಸ್ತಿ ಹಚ್ಚಿರಿ ಅಲ್ಲ ಅದಿಲ್ಲ ಅದಕ್ಕೆ. ಒಂದು ಸೇಬು, ಒಂದು ದಾಳಂಬ್ರಿ, ದ್ರಾಕ್ಷಿ ಎಷ್ಟು ತಗೊಂಡು. ಹೌದಾ, ಇಲ್ಲೊಂದು ಸೇಬು ಐತೆ ಹೆಚ್ಚಿಬಿಡ್ತೀನಿ. ಈ ಟೈಮ್ ಆಗಕತ್ರಿ ಎಲ್ಲ ತೊಗೊಂಬಂದು ಹೊರಗಿಟ್ಟಿವ್ರಿ ನಾವು. ಸ್ವಲ್ಪ ನೀರು ಆತನಮ್ಮ ಅದ.
ಏನು ಕರೆಕ್ಟ್ ಐತಾರಿಪ್ಪ ಕರೆಕ್ಟ್ ಐತನ ಮುನ್ನ ಎಲ್ಲಿ ಹೋದ್ನ ಹೌದನ ಕರಿಬೇಕಾಯ್ತು ಅವನಿಗೆ ಸುಲ್ತಾನ ಬಂದಿಲ್ಲ ಇವತ್ತು ಸಿಮ್ಮು ಅಲ್ಲಿ ಶಾನ್ ಬರಲಿಲ್ಲ ಟ್ಯೂಷನ್ಗೆ ಯಾರನ ನೀನು ಇದ್ದಿಲ್ಲ ಅದಕ್ಕೆ ಬಂದಾರೇನು ಅವ್ರು ಹಾಂ 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 ಹೌದು ಇರ್ಲಿ ಬಿಡ ನಾವು ನೋಡ್ರಿ ಬ್ರೆಡ್ ಪಕೋಡ ಬ್ರೆಡ್ ತಾಲಿಪಟ್ಟಿ ನಾವು ಬ್ರೆಡ್ ಪಕೋಡ ನಾವು ಇವು ಬ್ರೆಡ್ ತಾಲಿಪಟ್ಟಿ ಹಾಂ ಬ್ರೆಡ್ ಆಮ್ಲೆಟ್ ಅದನ್ನ ಬಿಡಲ್ಲ ಒಣ್ಣಿ ಅಸ ನನಗೆ ಇವತ್ತು ನಮ್ಮ ವರ್ಷಿಗೆ ಯಾಕೆ ಕೊಳತಿತ್ತೇನ ಎಲ್ಲ ಚಂಡ ಕುತ್ಕೊಂಬಿಟ್ವ ಅದು ಹೆಂಗೆ 5 ಗಂಟೆ ಐತೆ ನೋಡೋದು ಅದು ತಿಂದ ಮೇಲೆ ಅದನ್ನ ಹಾಕೊಂತೇನ್ರಿ ಅದಿಲ್ಲ ನೀವು ಎಷ್ಟು ಮಸ್ತಾಗ್ಯಾರಿ ಅಂತೆ ನೋಡ್ರಿ ಕ್ರಿಸ್ಪಿಯಾಗಿ ಕರಿ ಅವಂಗ ಈಗ ರೋಜಾ ಬಿಡಾಕತ್ತ ನೋಡ್ರಿ ಎಲ್ಲಾರು ಇವತ್ತು ನಮ್ಮ ಬಾಬಾ ಇಲ್ಲಲ್ರಿ ಅವ್ರು ಅಲ್ಲೇ ಹೋದ್ರು ಶೆಡ್ನೊಳಗೆ ವಸತಿ ಶೆಡ್ನೊಳಗೆ ರೋಜಾ ಬಿಡಾಕ ನಮಗೆ ಹೋಗಿ ಕೊಟ್ಟು ಹೋದ್ರಿ ನೋಡಾರಿ ನಮ್ಮದು ಫ್ರೂಟ್ ಕಸ್ಟರ್ಡ್ನು ಚೆನ್ನಾಗೈತ್ರಿ ಅದು ಹೆಂಗೈತಿ ಇದು ಸ್ವೀಟ್ ಚೆನ್ನಾಗೈತೆ ಶಾವಿಗಿದ್ದು ಸ್ವೀಟ್ ಇರೋದು ನೀವು ಹೆಂಗಾಗಿ ಪಕೋಡ ಮಸ್ತಿಗೆ ಇಲ್ಲಿ ನಮ್ಮ ಮಮ್ಮಿ ಇವಾಗ ತರಕಾರಿ ತೊಗೊಂಬಂದ್ರಿ ಮತ್ತು ಪಲ್ಯ ಮಾಡತ್ತಾರ ರೊಟ್ಟಿ ಮಾಡಿಟ್ಟು ತರಕಾರಿ ಬಜ್ಜಿ ಕಾಯ್ತಾ ಇದ್ವಾ ಹಾಂ ಅದಕ್ಕೆ ಸ್ವಲ್ಪ ಅಮ್ಮ ಬಜ್ಜಿಕಾಯಿ ಪಲ್ಯನ ಇಷ್ಟಪಡ್ತೀನಾಗಿಲ್ಲ ಅದು ಜಾಸ್ತಿ ಹೌದ್ವಾ ಮೂಲಂಗಿ ತೊಗೊಂಡಿದ್ದೆ ತಾಜಾ ಇತ್ತು ಅದ್ರ ಬಜ್ರಿ ಮಾಡಿದ ಅವ್ರಿಗೆ ಗಂಟ್ಲ ಗೂಗು ಅಂತಿದ್ದೆ ಅಮ್ಮಾಗ ಅದಕ್ಕೆ ಗಂಟ್ಲ ಗೂಗು ಅನ್ನೋದು ಬೇಡ ಅಂದ ಮೆತ್ತಗ ಪಲ್ಯ ಮಾಡಾಕತ್ತೀನಿ ಅನ್ನ ಮೂಲಂಗಿ ಚಲೋ ಆತು ರೊಟ್ಟಿ ಜೋಡಿ ಚಲೋ ಆಕೈತಿ ಅಂತ ಹೇಳಂದ್ರೆ ಇನ್ನೊಂದಿಷ್ಟು ಬಜ್ಜಿ ಅವದವ ಹಚ್ಕೊಂತೀನಿ ಅಲ್ಬೇಕಂತ ಬೇಕಾದ್ರೆ ಬಜ್ಜಿ ಬೇಡ ಅಂದ್ರೆ ಬಿಡೋಲ್ರಕ್ಕ ಬಾಟ್ಲಿ ಹಂಗೈಟೇನ ತುಂಬ ಐತಿಲ್ಲ ನೋಣ ಬಾಟ್ಲಿನ ತುಂಬಿಡೋಕಿಲ್ಲ ಅಷ್ಟು ಕಲಿಗೆ ನೋಡು ತುಂಬಿಡ್ತೀನಿ ಆಮೇಲೆ ತರಕಾರಿ ಉಳಿದಾಕೈತಿ ಯಾಕೆ ಬಂತು ಬರೀ ಬಿಟ್ಟು ತರಕಾರಿ ಹೌದಾ ಈಗ ಮಳೆ ಇಲ್ಲಲ್ಲ ನಾನು ಅದ್ರಾಗ ದುಬಾರಿ ಉಳ್ಳಾಗಡ್ಡಿ ಸೊಪ್ಪು ಪಾಲಕ್ ಆಲೂಗಡ್ಡೆ ತೊಗೊಂಬಂದೀನಿ ಟೊಮೆಟೊ ಹಣ್ಣು ಏನು ಬರುತ್ತೆ ಅಷ್ಟು ತೊಗೊಂಬಂದೆ ಚಲೋ ಆತು ಬಿಡು ಲೇಟಾಗಿ ಹೋಗಿನಲ್ಲ ಒಂದಿಷ್ಟು ಮಂದಿ ಹೋಗ್ಯಾಬಿಟ್ಟಾರಾಗಲಿ ಈಗ ಅಮ್ಮ ಬಂದರೆ ಅಮ್ಮಗೆ ಊಟ ಕೊಟ್ಟೆ ಊಟ ಮಾಡಿದ್ರು ಅವರು ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ